ಏ ಚಂದ ಇದೆ ಅಲ್ಲ. ನಾನು ತಗೊಂಡಿದ್ದೀನಿ ಸರ್. ಟ್ರೈ ಮಾಡಿ ನೋಡೋಣ. ಇವತ್ತು ಜಸ್ಟ್ ಇವಾಗ ಫೋರಮ್ ಮಾಲಿಗೆ ಬಂದಿದ್ದೀನಿ ನಾನು, ರಂಜಿತಾ ಆಚಾರ್ಯ. ನೆಕ್ಸ್ಟು ಅಪ್ಕಮಿಂಗ್ ಯೂಟ್ಯೂಬರ್ ಚಾನಲ್ ಓಪನ್ ಮಾಡ್ತಿದ್ದಾರೆ, ಅವರು ದರ್ಶನ್. ಆಲ್ರೆಡಿ ನಿಮಗೆ ಗೊತ್ತು. ಇವತ್ತು ನಾವು ಯಾವ ಮೂವಿಗೆ ಬಂದಿದ್ದೀವಿ ಗೊತ್ತಾ? ಸಸ್ಪೆನ್ಸಿವ್ ಹಾರರ್ ಮೂವಿ, ಫುಲ್ ಹಾರರ್ ಆಗಿರುತ್ತೆ. A few moments later. ನಾವು PVR ಗೆ ಬಂದು ಎಲ್ಲಿ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ವಾಶ್ರೂಮ್ ಅಂತೂ ಒಂದು ಫೋಟೋ ವಿಡಿಯೋ ಅಂತೂ ಹಿಡ್ಕೊತೀವಿ. ಈಗ ಹೌದು, ನನ್ನ ಫೋನಲ್ಲಿ ಈ ಒಂದು ಇನ್ಸ್ಟಾದಲ್ಲಿ ಇನ್ನೊಂದು ಅಪ್ಲಿಕೇಶನ್ ಇಟ್ಕೊಂಡು ಅಂತ ಫೋಟೋಸ್ ತಗೋತಾರೆ ಅಷ್ಟೇ. ಇವಾಗ PVR ಇನ್ಸೈಡ್ ಇದ್ದೀವಿ. ಕೆಲವೊಂದು ಪಿಕ್ಚರ್ಸ್ ಇದ್ದಾರೆ. ಆ ಪಿಕ್ಚರ್ಸ್ ಯಾರು ಅಂತ ನಮ್ಮ ಮೇಡಮ್ಮು ಮತ್ತು ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವರು ಸರ್, ಇವರು ಮ್ಯಾಮ್. ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಇವ್ರು ಯಾರು? ಇದು ಇವರು ಯಾರದು? ನೇಮ್. ನೆಕ್ಸ್ಟ್ ಇವರು ಪಬ್ಜಿಯಲ್ಲಿ ಬರ್ತಾರಲ್ಲ ಇವರು, ಚಿಕನ್ ಡಿನ್ನರ್ ಆದ್ಮೇಲೆ. ಇವ್ರು ಯಾರು ಮ್ಯಾಮ್? ಒಂದೊಂದು ಎಕ್ಸ್ಪ್ಲೈನ್ ಮಾಡಬೇಕು ಮ್ಯಾಮ್. ಹಾಂ, ಇವ್ರು ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ಇವರು. ಇವರೆಲ್ಲ ಮೇಬಿ ಬೋಟಲ್ಲಿ ಕೂತಿದ್ದಾರೆ. ಸೊ ಇವ್ರು ನಮ್ಮಿಂದ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ, ಸಮುದ್ರ ದಾಟ್ಕೊಂಡು. ಸೊ ಹಂಗಾಗಿ ಈ ಇಷ್ಟು ಪಿಕ್ಚರ್ಸಲ್ಲಿ ನಿಮ್ಗೆ ಯಾರು ಗೊತ್ತು? ಯಾರು ಗೊತ್ತು? ಇವ್ರಿಗಂತೂ ಮುಂದೆ ಮೂವಿ ನೋಡಿದೆ, ಮೂವಿ ಹೆಸರು ಗೊತ್ತಿಲ್ಲ, ಇವ್ರ ಹೆಸರು ಗೊತ್ತಿಲ್ಲ. ಅದು ಮೂವಿ ಅರ್ಧ ಬಡ್ಡೆ ಇಲ್ಲಿರೋ ಯಾವ ಪಿಕ್ಚರು ಅವ್ರಿಗೆ ಗೊತ್ತಿಲ್ಲ ಗೈಸ್. ಇವ್ರದ್ದು ಮೂವಿ ನೋಡಿದ್ದೀನಿ, ಆದರೆ ಇವರು ಕ್ಯಾಪ್ಟನ್ ಮಿಲ್ಲರ್, ಇವರು ಹಡಗಲ್ಲಿ ಹೇಳ್ತಾರೆ. ಸೊ ಇವರು ಕನ್ನಡದವ್ರು ಯಾರನ್ನ ಇದ್ರೆ ಹೇಳ್ರಿ, ಕನ್ನಡದಲ್ಲಿ ಹೇಳ್ತೀನಿ. ಸೊ ಕನ್ನಡದಲ್ಲಿ ಯಾರನ್ನ ತೋರಿಸ್ತಾರೆ ಅಂದರೆ ಹಿಂದಿನವ್ರೆ ಅಂತ ಹೇಳ್ತೀನಿ, ಬಟ್ ಇಂಗ್ಲೀಷ್ ಯಾಕೆ PVR ಕನ್ನಡದವ್ರು ಇರಲ್ವಾ? ಆಸೆ PVR ಅಫ್ಕೋರ್ಸ್ ಇರ್ತಾರೆ, ಇಲ್ಲ ಅಂತ ಕನ್ನಡ ಮೂವಿ ಆದ್ಯತೆ ಕೊಡಬೇಕು. ನಮ್ಮ ಕನ್ನಡವೇ. ಇವಾಗ ಜಸ್ಟ್ ಮೂವಿ ಮುಗಿಸ್ಕೊಂಡು ಬಂದ್ವಿ. ಟೈಮ್ 7 ಆಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ. ನಿಮಗೆ ಸ್ಮಾಲ್ ಕರೆಕ್ಷನ್ ಏನಂದರೆ, ಮೂವಿಗೆ ಹೋಗಿ ಮುಂಚೆ ಫುಲ್ ಡಾರ್ಕಾಗಿ ಲಿಪ್ಸ್ಟಿಕ್ ಇಟ್ಕೊಳ್ಳೋದು ಇವಾಗಿಲ್ಲ. ಬಿಕಾಸ್ ನಾನು ತುಂಬ ಫುಡಿ. ಸೊ ಫುಡ್ ಜೊತೆ ಲಿಪ್ಸ್ಟಿಕ್ಕು ತಿನ್ಕೊಂಡಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಲಿಪ್ಸ್ಟಿಕ್ ಅವಾಗಿತ್ತು, ಇವಾಗಿಲ್ಲ. ಅದ್ರಲ್ಲಿ ಹಂಗೆ ಇದೆ, ನನ್ನ ಫುಲ್ ಔಟಾಗಿದೆ. ಸೊ ಇವಾಗ ಪ್ಲೇ ಗೇಮ್ ಹತ್ರ ಬಂದಿದ್ದೀವಿ. ಸೊ ಇದು ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಇದ್ದರೆ ಶಾಪಿಂಗ್ ಮುಗಿಸ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀವಿ. ಮೂವಿ ಮುಗಿಸ್ಕೊಂಡು ಇವಾಗ ಮ್ಯಾಕ್ಸಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಏನು ಶಾಪಿಂಗ್ ಮಾಡ್ಬೋದು, ಎಷ್ಟೊತ್ತಾಗತ್ತೆ ಅಂತ. ನಾನು ನಮ್ಮ ಅಕ್ಕ ಇಬ್ಬರು ಬಂದಿದ್ದೀವಿ. ಹೊಸ ವಿಷಯ ಏನು ಅಂದರೆ, ಇಲ್ಲಿರೋದು ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಈವನ್ ಇದು ಮ್ಯಾಕ್ಸೆ. ಎಲ್ಲಿಂದ ನಾನು ಬೇರೆ ಹೊಸ ಕಲೆಕ್ಷನ್ಸ್ ಹುಡುಗಲಿ ವಾರಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಶಾಪಿಂಗ್ ಬರ್ತಾಯಿದ್ರೆ ಇಲ್ಲಿರೋ ಎಲ್ಲ ಕಲೆಕ್ಷನ್ ಆಲ್ಮೋಸ್ಟ್ ಇರ್ತೀನಿ. ನೀವು ಡೈಲಿ ಬ್ಲಾಗ್ಸಲ್ಲಿ ನೋಡ್ತಾ ಇದ್ರೆ ಇಲ್ಲಿರೋ ಕಲೆಕ್ಷನ್ಸ್ ಅದೇ ಜಾಸ್ತಿ ಇರೋದು. ಮತ್ತೆ ಶಾಪಿಂಗ್ ಮಾಡಬೇಕು ಅಂತ ಕರ್ಕೊಂಡ್ಬಂದ್ಮೇಲೆ ನೋಡೋಣ, ಇವತ್ತೇನಾದರೂ ಯೂನಿಕ್ ಆಗಿದ್ದರೆ ನನಗೇನೋ ತೊಗೋಬೇಕು ಅಂತ ಅನಿಸಿದ್ರೆ ಟ್ರೈ ಮಾಡ್ತೀನಿ. ಲೈಫ್ ಸ್ಟೈಲ್ ಇದೆ ಅಂತ. ಲೈಫ್ ಸ್ಟೈಲ್ ಇದೆ. ಹಾಂ, H&M ಇದೆ. ಇಲ್ಲೇ ಪಕ್ಕದಲ್ಲಿ ಲೈಫ್ ಸ್ಟೈಲು ಇದೆ. ಅದರಲ್ಲೂ ತೊಗೊಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಏನು ಮಾಡೋದು ಅಂದರೆ ಇದು ಕೋಣಕುಂಟೆ ಕ್ರಾಸ್ ಫೋರಮ್ ಮಾಲಲ್ಲಿ ಎಷ್ಟು ಶಾಪ್ ಇದೆಯೋ ಅಷ್ಟು ಶಾಪಲ್ಲೂ ಒಂದು ರೌಂಡ್ ಶಾಪಿಂಗ್ ಮಾಡಿದ್ದೀನಿ. ಸೊ ಮತ್ತೆ ಶಾಪಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದಾಳೆ. ನೋಡೋಣ, ನಿಮ್ಗೆಲ್ಲಾದರೂ ಕಲೆಕ್ಷನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಈ ಫೋರಮ್ ಮಾಲಲ್ಲಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಖಂಡಿತ ಅಲ್ಲೋಗಿ ಶಾಪ್ ಮಾಡಿ ಅದನ್ನು ವಿಡಿಯೋ ಮಾಡೋಣ. 12 seconds later. ಅಡಲ್ಟ್ ಸೆಕ್ಷನಲ್ಲಿ ಟಾಪ್ ಹುಡುಕಿ ಅವಳ ಸೈಜ್ ಯಾವುದು ಸಿಗ್ದಿರಾ
ಫೈನಲಿ ಕಿಡ್ ಸೆಕ್ಷನ್ಗೆ ಬಂದಿದ್ದೀವಿ. ಸೆಕ್ಷನು ಆ್ಯಕ್ಚುಲಿ ಅದು ದೊಡ್ಡದಾಗುತ್ತೆ ಅವಳಿಗೆ. ಹೌದು 13 to 14 ಇಯರ್ಸ್. ಇದು ನಮ್ಗೆ ತುಂಬ ಅದು ತುಂಬ ದೊಡ್ಡದಾಗುತ್ತೆ. ಸೊ ಹಂಗಾಗಿ ಕಿಡ್ ಸೆಕ್ಷನಲ್ಲಿ ಶರ್ಟ್ ಬೈ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಇನ್ನು ಏನೇನು ಕಲೆಕ್ಷನ್ಸ್ ಇದೆ, ಇವಳಿಗೆ ಏನೇನು ಆಗುತ್ತೆ ಇದರಲ್ಲಿ ಅಂತ ನೋಡೋಣ. 8 to 9 ಇಯರ್ಸ್ ಒಂದು ತೊಗೊಂಡಿದ್ದಾಳೆ. ತಗೊಳ್ಳಿಲ್ಲ. ಹೇಳ್ಬೇಕು ಅಂದರೆ ನಮ್ಗೆ ಇದು ಆಗುತ್ತೆ. ಹೆಸ್ರಿಗಷ್ಟೇ ದೊಡ್ಡ ಹುಡುಗಿ ಕಿಡ್ ಸೆಕ್ಷನಲ್ಲಿ ಶಾಪಿಂಗ್ ಮಾಡ್ತಾಳೆ. ಇದು ನಾನು ಸಾನ್ವಿಗೆ ತೊಗೊಂಡಿದ್ದೀನಿ ಮೊನ್ನೆ. ಜಸ್ಟು 2 days ಬ್ಯಾಕ್ ನಾನು ಈ ಸೆಟ್ನ ಇದು ಮತ್ತು ಈ ಪ್ಯಾಂಟ್, ಈ ಪ್ಯಾಂಟಿಗೆ ಈ ಶರ್ಟ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಮೊನ್ನೆ. ಜಸ್ಟ್ 2 days ಆಯಿತು ನಾನು ಇದನ್ನು ತೊಗೊಂಡು. ಇದು ಆಗುತ್ತೆ ನನಗೆ. ನೀನು ತೊಗೊಂಡ್ರೆ ಇವಾಗ ಸಾನ್ವಿ ನೀನಿಬ್ರು ಒಂದೇ ಥರ ಹಾಕೊಂಡಂಗೆ ಆಗುತ್ತೆ ಶರ್ಟ್. ಪರ್ಫೆಕ್ಟಾಗಿ ಆಗುತ್ತೆ ಇದು ನನಗೆ. ಸಾನ್ವಿಗೆ ತೊಗೊಂಡಿದ್ದೀನಿ ನಾನು ಇದನ್ನು. ಸಾನ್ವಿ ಯಾರು ಅಂತ ಕೇಳಿದ್ರೆ ನನ್ನ ಮಗಳು. ಚಂದ ಇದೆ ಅಲ್ಲ. ನಾನು ತೊಗೊಂಡಿದ್ದೀನಿ ಸಾನ್ವಿ. ಟ್ರೈ ಮಾಡಿ ನೋಡೋಣ. ಮಾಡೋಣ. ನಂಗೆ ಈ ಥರ ಕ್ಯೂಟ್ ಬಟ್ಟೆಸ್ ಇಷ್ಟ ಆ್ಯಕ್ಚುಲಿ ಅದು ನಿನಗೆ ಆಗುತ್ತೆ ಹೇಳಬೇಕು ಅಂದರೆ. ಆಗುತ್ತೆ. ಆದರೆ ಅದು ಬೇಡ. ಇಲ್ಲಿರೋ ಟೀ ಶರ್ಟ್ಸಲ್ಲೆಲ್ಲ ಒಂದೊಂದು ಸೆಟ್ಸ್ ತೊಗೊಂಡಿದ್ದೀನಿ ಅವಳಿಗೆ. ಮತ್ತು ಅಲ್ಲಿ ಚೆನ್ನಾಗಿ ಸಿಗುತ್ತೆ ಟಾಪ್ಗಳೆಲ್ಲ. ಓಕೆ ನಾನು ಫಸ್ಟ್ ಇದನ್ನು ಟ್ರಯಲ್ ಮಾಡಿ ನೋಡುವ ಹೇಗಿರುತ್ತೆ ಅಂತ. ಇವಾಗ ಶಾಪಿಂಗ್ ಮುಗಿದಿದೆ. ಇವಾಗ ಮನೆಗೆ ಹೊರಡುವ ಸಮಯ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.